ಹಲೋ ಎವ್ರಿವನ್, ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವುದಾದ್ರೂ ಫಂಕ್ಷನ್ಸ್ಗೆ ಅಥವಾ ಒಕೇಶನ್ಸ್ಗೆ ಹೋಗಬೇಕಾದ್ರೆ ಹೇಗೆ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದಾದರೆ, ಮಾಯ್ಶ್ಚರೈಸರ್ ಬದಲಿಗೆ ನಾನು ಆಲಿವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಕೆಮಿಕಲ್ಸ್ ತುಂಬ ಇರುತ್ತೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ. ಅದು ಯಾವುದೇ ರೀತಿಯಾದಂತಹ ಸ್ಕಿನ್ ಡ್ಯಾಮೇಜ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಆಲಿವೆರಾ ಜೆಲ್ಲನ್ನು ಯೂಸ್ ಮಾಡ್ತೀವಿ. ಸೊ ನಾನು ಮಾಮಾ ಅರ್ತಿಂದ ಗ್ಲೋ ಸೆರಮ್ ಯೂಸ್ ಮಾಡ್ತಿದ್ದೀನಿ, ಫೌಂಡೇಶನ್ ಮಾಮಾ ಅರ್ತಿದ್ದು. ಸೊ ಕಾನ್ಸಿಲರ್ ಕೂಡ ಮಾಮಾ ಅರ್ತಿದ್ದು ಆ್ಯಂಡ್ ಕಾಂಪ್ಯಾಕ್ಟ್ ಕೂಡ ಮಾಮಾ ಅರ್ತಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಿಸ್ 3 ಪ್ರಾಡಕ್ಟ್ಸ್ ಫ್ರಮ್ ಮಾಮಾ ಅರ್ತ್. ಶುಗರ್ ಕಂಪನಿದು ಬ್ಲಷ್ ಯೂಸ್ ಮಾಡ್ತೀನಿ ನಾನು. ಸೊ ಮಸ್ಕರ ಬಂದುಬಿಟ್ಟು ಡಾಸ್ಲರ್ದು ಮಸ್ಕರ. ಸೊ ಮೆಬಿಲಿನ್ ನ್ಯೂಯಾರ್ಕ್ದು ಕಾಜಲ್ ಯೂಸ್ ಮಾಡ್ತೀನಿ. ಇದನ್ನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಇದು ತುಂಬ ಡಾರ್ಕ್ ಶೇಡ್ ಕೊಡುತ್ತೆ, ಇಂಟೆನ್ಸ್ ಡಾರ್ಕ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೆಲ್ಲ ಡಾರ್ಕಾಗಿ ಕಾಣಿಸುತ್ತೆ. ಸೊ ನಾನು ಇದೇ ಕಾಜಲ್ ಯೂಸ್ ಮಾಡೋದು. ಸೊ ಲಿಪ್ಸ್ಟಿಕ್ ಬಂದುಬಿಟ್ಟು ಲ್ಯಾಕ್ಮಿದು ಮ್ಯಾಟ್ ಲಿಪ್ಸ್ಟಿಕ್ಕು ಅಥವಾ ಮೆಬಿಲಿನ್ ಲಿಪ್ಸ್ಟಿಕ್ ರೆಡ್. ಐ ಶ್ಯಾಡೋಸ್ ಬಂದುಬಿಟ್ಟು ನಾನು ಸ್ವೀಡನ್ ಬ್ಯೂಟಿದು ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದರೆ ಅದು ನ್ಯೂಡ್ ಶೇಡ್ ಕೊಡುತ್ತೆ. ಸೊ ನ್ಯೂಡ್ ಶೇಡ್ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ. ಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ ಐ ಶ್ಯಾಡೋಗೆಲ್ಲ. ಬನ್ನಿ ಹಾಗಿದ್ರೆ ಈಗ ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಸ್ವಲ್ಪ ಆಲಿವೆರಾ ಜೆಲ್ ತಗೊಂಡು ಆಲ್ ಓವರ್ ಫೇಸ್ ಆ್ಯಂಡ್ ನೆಕ್ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇದನ್ನು. ಹೀಗೆ ಅದು ನೀಟಾಗಿ ಸ್ಕಿನ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಆಲಿವೆರಾ ಜೆಲ್ಲು. ಸೊ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ ಆ್ಯಂಡ್ ನೆಕ್. ಓಕೆ, ಆಲ್ ಓವರ್ ದ ಫೇಸ್ ಆ್ಯಂಡ್ ನೆಕ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಟೀ ಶರ್ಟ್ ಹಾಕಿರೋದ್ರಿಂದ ನಾನು ಬರೀ ಇಲ್ಲಿವರೆಗೂ ಮೇಕಪ್ ಮಾಡ್ಕೋತಿದ್ದೀನಿ. ನೀವೇನಾದ್ರು ಸ್ಯಾರಿ ಅಥವಾ ಡ್ರೆಸ್ಸಸ್ ಹಾಕ್ಕೊಂಡ್ರೆ ಎಲ್ಲಿವರೆಗೂ ಓಪನ್ ಇರುತ್ತೆ ಅಲ್ಲಿವರೆಗೂ ಅಪ್ಲೈ ಮಾಡಿಬಿಟ್ಟು ಅಲ್ಲಿವರೆಗೂ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಫೌಂಡೇಶನ್ ಕೂಡ ಅಷ್ಟೇ, ಕಾಂಪ್ಯಾಕ್ಟು ಅಷ್ಟೇ, ಪ್ರತಿಯೊಂದು ಅಷ್ಟೇ. ಇವಾಗ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಆಗಿದೆ, ಅದೆಲ್ಲ ಅಬ್ಸರ್ವ್ ಮಾಡಿದೆ ಅನ್ನೋದಾದರೆ ಕಾನ್ಸಿಲರ್ ಅಪ್ಲೈ ಮಾಡಿ. ಕಾನ್ಸಿಲರ್ ನಾವು ಕಣ್ಣ ಮೇಲೆ ಹಾಗೂ ಎಲ್ಲೆಲ್ಲಿ ನಿಮಗೆ ಒಂದು ಸ್ವಲ್ಪ ಡಾರ್ಕ್ ಅನಿಸುತ್ತೆ, ಎಲ್ಲಿ ಹೈಲೈಟ್ ಆಗಬೇಕು ಅನಿಸುತ್ತೆ, ಸೊ ಅಲ್ಲೆಲ್ಲ ನೀವು ಕಾನ್ಸಿಲರ್ ಅಪ್ಲೈ ಮಾಡ್ಕೊಳ್ಳಿ. ಅಥವಾ ಎಲ್ಲಾದರೂ ಒಂದು ಸ್ವಲ್ಪ ಮಾರ್ಕ್ಸ್ ಇರೋದಾದರೆ ಅಲ್ಲೆಲ್ಲ ನೀವು ಕಾನ್ಸಿಲರ್ ಅಪ್ಲೈ ಮಾಡ್ಕೋಬೋದಾಗುತ್ತೆ. ನಾನು ಯೂಶ್ವಲಿ ಸ್ಪಾಂಜಲ್ಲಿ ಯೂಸ್ ಮಾಡೋದು, ಇಲ್ಲಾಂದರೆ ಬ್ರಷ್ ಯೂಸ್ ಮಾಡ್ತೀನಿ. ಬಟ್ ಕಾನ್ಸಿಲರ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಅಂದರೆ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳೋದು, ಅಥವಾ ಈ ರೀತಿ ಬ್ರಷಲ್ಲಿ ಮಾಡಿದ್ರು ನೀಟಾಗುತ್ತೆ. ಸೊ ಈ ಮಾಮಾ ಅರ್ತ್ ಯೂಸ್ ಮಾಡ್ತಿರೋದ್ರಿಂದ ಅದಕ್ಕೇನು ಬ್ಲೆಂಡಿಂಗ್ ಪ್ರಾಬ್ಲಮ್ಸ್ ಇರೋದಿಲ್ಲ, ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಫೌಂಡೇಶನ್ ಒಂದು ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋಣ. ನೆಕ್ಕಿಗೆ, ಇಯರ್ಸ್ಗೆ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದು ನೀಟಾಗಿ ಬ್ಲೆಂಡ್ ಆಗ್ತಿದೆ. ಫೌಂಡೇಶನ್ ನೀವು ಹಚ್ಚಿದ್ರೂ ಹಚ್ಚದೇ ಇರೋ ರೀತಿಯೇ ಕಾಣಿಸುತ್ತೆ, ಯಾಕಂದರೆ ಇದು ವೈಟ್ ಪ್ಯಾಚ್ ಲುಕ್ ಕೊಡಲ್ಲ. ಸೊ ನಾನು ಒಂದು ಬೀಚ್ ಗ್ಲೋ ತೊಗೊಂಡಿದ್ದೀನಿ ನಾನು, ಬೀಚ್ ಗ್ಲೋ. ಸೊ ಫೌಂಡೇಶನ್ ಹಚ್ಚದೇ ಇರೋ ಥರ ಕಾಣಿಸುತ್ತೆ. ಸೊ ಮೇಕಪ್ ಹೆವಿಯಾಗಿ ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಶೇಡನ್ನು ನಾನು ತೊಗೊಂಡಿದ್ದೀನಿ, ಬೀಚ್ ಗ್ಲೋ. ನೋಡ್ತಾ ಇರ್ಬೋದಲ್ಲ ವೀಕ್ಷಕರೇ, ನಾನು ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ಐಲೈನರ್ ಹಚ್ಕೊತಾ ಇದ್ದೀನಿ. ಲ್ಯಾಕ್ಮಿ ಐಲೈನರ್. ಸೊ ಇವಾಗ ನೆಕ್ಸ್ಟು ಐ ಶ್ಯಾಡೋಸ್ ಬಂದುಬಿಟ್ಟು ಸ್ವೀಡನ್ ಬ್ಯೂಟಿದು. ಸೊ ನಾನು ಲೈಟರ್ ಶೇಡ್ನ ಅಪ್ಲೈ ಮಾಡ್ಕೋತೀನಿ ಯೂಶ್ವಲಿ. ಸೊ ಇದರಲ್ಲಿ ಟಿಕ್ಕಲ್ ಅಂತ ಒಂದಿದೆ, ಸೊ ಅದನ್ನು ಅಪ್ಲೈ ಮಾಡ್ಕೋತೀನಿ ಡೇ ಡ್ರೀಮ್ ಜೊತೆ ಮಿಕ್ಸ್ ಮಾಡಿಕೊಂಡು.
ಸೊ ನೀವೇನಾದರೂ ಪಾರ್ಟಿಗೆ ಹೋಗ್ತಾ ಇದ್ದರೆ ಸ್ವಲ್ಪ ಗ್ಲಿಟರಿಯಾಗಿ ಅಪ್ಲೈ ಮಾಡ್ಕೊಬೋದು. ನಾನು ನ್ಯೂಡ್ ಶೇಡ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಗ್ಲಿಟರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ವೆಲ್, ಈಗ ಮಸ್ಕರ ಅಪ್ಲೈ ಮಾಡ್ಕೊಳ್ಳೋಣ. ಮಸ್ಕರ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತೀನಿ. ನಾನು ಇವಾಗ ಮೇಬಿಲಿಂದು ರೆಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ರೆಡ್ ಲಿಪ್ಸ್ಟಿಕ್ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಸ್ಗೆಲ್ಲ ಆಗಿರ್ಬೋದು. ತುಂಬ ಎಲಿಗೆಂಟಾಗಿ ಲುಕ್ ಕೊಡುತ್ತೆ ರೆಡ್ ಲಿಪ್ಸ್ಟಿಕ್ಸ್. ಸೊ ನೆಕ್ಸ್ಟ್ ನಾನು ಬ್ಲಷನ್ನು ಹಚ್ಕೊಳ್ಳೋ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬ್ಲಷ್ನ ಸ್ವಲ್ಪನೇ ಹಚ್ಕೊತೀನಿ, ಬಿಕಾಸ್ ಅದು ತುಂಬ ಜಾಸ್ತಿ ಕಾಣಿಸ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಸ್ವಲ್ಪನೇ ಬ್ಲಷ್ ಹಾಕೋದು ನಾನು. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಿಂದಿ ಇಟ್ಕೊಂಡ್ರೆ ಮೇಕಪ್ ಈಸ್ ಕಂಪ್ಲೀಟ್. ಎಸ್, ಸೊ ನನ್ನ ಲಾಸ್ಟ್ ಮೇಕೋವರ್ ಲಾಸ್ಟ್ ಫೈನಲ್ ಈ ರೀತಿ ಕಾಣಿಸುತ್ತೆ ಮೇಕೋವರ್. ನೋಡಿದ್ರಲ್ಲ, ಈಗ ಸಿಂಪಲ್ಲಾಗಿ ಏನೇನೆಲ್ಲ ಯೂಸ್ ಮಾಡಿಕೊಂಡು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ನಾನು ಮೇಕಪ್ ಮಾಡಿ ತಗೊಂಡೆ ಅಂತ. ಸೊ ನೀವು ಕೂಡ ಮೇಕಪ್ ಮಾಡ್ಕೊಳ್ಳಿ. ಐ ಮೀನ್ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ತೊಗೊಬೇಕು, ಪರ್ಚೇಸ್ ಮಾಡಬೇಕು ಅನ್ನೋದಾಗಿದ್ದರೆ, ಸೊ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದನ್ನು ತೊಗೊಳ್ಳಿ. ಸೊ ದಿಸ್ ಇಸ್ ದ ಲಾಸ್ಟ್ ಲುಕ್. ಥ್ಯಾಂಕ್ ಯು.